ಇವತ್ತು ರಾಜ್ಯದಲ್ಲಿ ಸುದ್ದಿಯಲ್ಲಿರುವಂತಹ ವಿಚಾರ, ಮಾಜಿ ಸಚಿವರೊಬ್ಬರು, ಹಾಲಿ ಶಾಸಕರೊಬ್ಬರು, ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಯಾರವರು, ಏನ್ ಬಂಧನದ ಭೀತಿ? ಇವತ್ತಿನ ಪವರ್ ಫೋಕಸ್ನ ಮೊದಲ ವಿಚಾರ ಆರಂಭ ಮಾಡೋಣ. ರಾಜ್ಯದ ಹಾಲಿ ಶಾಸಕರು ಹೌದು, ಮಾಜಿ ಮಂತ್ರಿಗಳು ಹೌದು, ಅವರಿಗೀಗ ಜೈಲಿಗೆ ಹೋಗೋ ಭೀತಿ ಎದುರಾಗ್ತಾ ಇದೆ. ಮತ್ತೊಬ್ಬರೀಗ ಯಾರಪ್ಪ ಅವರು ಅಂತಂದ್ರೆ ಬಿಜೆಪಿಯ ಶಾಸಕ, KR ಪುರದ ಬಿಜೆಪಿ MLA ಭೈರತಿ ಬಸವರಾಜ್. ಅವರಿಗೆ ಈಗ ಕಾನೂನು ಕುಣಿಕೆ ಬೀಳುವ ಭಯ ಎದುರಾಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಅಂದರಾಗೋ ಸಾಧ್ಯತೆಗಳಿದೆ. ಯಾಕಂದ್ರೆ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಅನ್ನೋರು ಕೊಟ್ಟಿರುವ ದೂರಿನ ಮೇರೆಗೆ FIR ದಾಖಲು ಮಾಡಿದ್ದಾರೆ. ಆ FIR ನಲ್ಲಿ ಭೈರತಿ ಬಸವರಾಜ್ ಅವರ ವಿರುದ್ಧ ಹತ್ಯೆಗೆ ಕುಮ್ಮಕ್ಕಿನ ಆರೋಪ ಇದೆ. FIR ನಲ್ಲಿ A5 ಮಾಡಿದ್ದಾರೆ ಭೈರತಿ ಬಸವರಾಜ್ ಅವರನ್ನ. ಜಗದೀಶ್, ವಿಮಲ್, ಕಿರಣ್, ಅನಿಲ್ ಅನ್ನೋರ ವಿರುದ್ಧ FIR ಇದೆ. ಆ 4 ಜನ ಪ್ಲಸ್ A5 ಭೈರತಿ ಬಸವರಾಜ್ ಬಿಜೆಪಿ MLA, KR ಪುರದ MLA. FIR ನ ಕಾಪಿ ಗಮನಿಸ್ತಾ ಇದ್ದೀರಿ. A5 ಮಾಡಿದ್ದಾರೆ ಅಂಡ್ ಅದರ್ಸ್ ಮಾಡಿದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು, ಗುರುತಿಸಲ್ಪಡುವ ಆರೋಪಿಗಳ ಪೈಕಿ ಭೈರತಿ ಬಸವರಾಜ್ ಅವರು ಕೂಡ ಇದ್ದಾರೆ. ಹಾಲಿ ಶಾಸಕರು, ಅವ್ರ ಜೊತೆ ಇರುವಂತಹ, ಅವರ ಆಪ್ತ ವಲಯದಲ್ಲಿರುವಂಥವರೇ ಮೇಲಿರೋರು 4 ಜನ ಇದ್ದಾರಲ್ಲ, ಅವರು ಸದಾ ಭೈರತಿ ಬಸವರಾಜ್ ಅವ್ರ ಜೊತೆಗೇನೆ ಇರೋರು ಅನ್ನುವಂತಹ ಮಾತು ಕೂಡ ಇದೆ. ಅಂಡ್ ಭೈರತಿ ಬಸವರಾಜ್ ಹಲವು ಸಿವಿಲ್ ಕೇಸ್ಗಳಿಗೆ ಈ 4 ಜನ ಅಥವಾ 5 ಜನ, ಪ್ರಮುಖವಾಗಿ ಜಗ್ಗ ಅನ್ನುವಂಥ ಆರೋಪಿ ಇವ್ರನ್ನೆಲ್ಲ ಬಳಸ್ಕೊಂಡು ಸ್ವಲ್ಪ ಬೆದರಿಕೆ ಹಾಕಿ ಸಿವಿಲ್ ಕೇಸ್ಗಳನ್ನ, ಡಿಸ್ಪ್ಯೂಟ್ಗಳನ್ನ ಸಾಲ್ವ್ ಮಾಡ್ಕೋತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ವಿಮಲ್, ಕಿರಣ್ ಸೇರಿದಂತೆ 5ರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಕೃತ್ಯಕ್ಕೆ ಬಳಸಿರುವ ವಾಹನಗಳು, ಮಾರಕಾಸ್ತ್ರಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪ್ರಮುಖ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಎಸ್ಕೇಪ್ ಆಗಿದ್ದಾನೆ. ಮಾಜಿ ಸಚಿವರಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ ಜೊತೆಗಿನ ರೌಡಿ ಶೀಟರ್ಗಳ ಹಿಸ್ಟ್ರಿಯನ್ನ ಈಗ ಖಾಕಿ ಕೆದಕ್ತಾ ಇದೆ. ಭೈರತಿ ಬಸವರಾಜ್ ಒಂದು ಕೊಲೆ ಕೇಸ್ನಲ್ಲಿ ಕುಮ್ಮಕ್ಕಿನ ಆರೋಪದಲ್ಲಿ FIR ನಲ್ಲಿ 5ನೇ ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಆ ನಡುವೆ FIR ಅನ್ನು ರದ್ದು ಮಾಡಿ, ಕ್ವಾಶ್ ಮಾಡಿ ಅಂತ ಹೈಕೋರ್ಟ್ಗೂ ಕೂಡ ಅವರು ಮೊರೆ ಹೋದ್ರು. ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನ ಭೇಟಿಯಾಗಿ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ನನಗೆ ವಿಷಯನೇ ಗೊತ್ತಿಲ್ಲ, TV ನೋಡಿದಾಗ ನನಗೆ ಗೊತ್ತಾಯಿತು ಅಂತೆಲ್ಲ ಮಾತನಾಡಿದ್ದಾರೆ. ವಿಜಯೇಂದ್ರ ಅವ್ರ ಜೊತೆಗೂ ಮತ್ತು ಮಾಧ್ಯಮದವರ ಜೊತೆಗೇನು ಏನು ಹೇಳ್ತಾರೆ ಮಾನ್ಯ ಮಾಜಿ ಸಚಿವರು ಭೈರತಿ ಬಸವರಾಜ್, ಕೇಳಿಸ್ಕೊಳ್ಳಿ. ಈ ಆರೋಪ ನಿಜವಾಗೂ ಕೂಡ ಸರಾಸರಿತವಾಗಿ ಇದನ್ನು ತಳ್ಳಾಕ್ತೀನಿ. ಇದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಇದನ್ನು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು FIR ಮಾಡಿದ್ದಾರೆ ಅಂತೇಳಿ ನಾನು ಸುದ್ದಿ ಮಾಧ್ಯಮ ಮುಖೇನ ನೋಡಿದ್ದೀನಿ. ಬೆಳಗ್ಗೆನೇ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ಇದ್ರ ವಿಚಾರ ಯಾವುದು ಕೂಡ ನನ್ನ ಗಮನಕ್ಕಿಲ್ಲ. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಎಲ್ಲಿ ಭೂಮಿ, ಯಾವ ಜಮೀನು, ಏನು ಒಂದು ಚೂರು ಕೂಡ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದ್ರ ರಾಜಕೀಯ ಪಿತೂರಿಯಿಂದ ಮಾಡಿದಾರೋ, ಇದರ ಹಿಂದೆ ಕಾಣದ ಕೈಗೆ ಸೇರಿಸಿ ನನ್ನನ್ನು ಸೇರಿಸಿದಾರೋ, ಅದಕ್ಕೆ ಇದರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಕಾನೂನಿನಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀನಿ. ಸರ್, ಫೆಬ್ರವರಿ ತಿಂಗಳಲ್ಲಿ ಒಂದು ಜಾಗದ ವಿಚಾರವಾಗಿ ಗಲಾಟೆ ಆಗಿತ್ತು, GP ಹೋಲ್ಡರ್ ಇದ್ದ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಂಗೆ ಜೀವ ಬೆದರಿಕೆ ಇದೆ ಅಂತೇಳಿ ಮೊದಲೇ ಹೇಳಿದ್ದ. ಅದಕ್ಕೆ ಇದಕ್ಕೆ ಲಿಂಕ್ ಮಾಡಿ ಈಗ ನೋಡಿ, 3 ತಿಂಗಳ ಹಿಂದೆ ಕೊಟ್ಟಿದ್ದಾರೋ, 4 ತಿಂಗಳ ಹಿಂದೆ ಕೊಟ್ಟಿದ್ದಾರೋ, ಇವಾಗ ಕೊಟ್ಟಿದ್ದಾರೋ, ಇದ್ರ ಬಗ್ಗೆ ಯಾವುದು ಕೂಡ ನನಗೆ ಮಾಹಿತಿ ಇಲ್ಲ. ಮಾಹಿತಿ ಇದ್ದಿದ್ರೆ ನಾನೇ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನು ಇದ್ರ ಬಗ್ಗೆ ಯಾಕೆ ಹಿಂಗಾಗಿದೆ, ಏನು ವ್ಯಥ ಅಂತ ಹೇಳ್ತಾ ಇದ್ದೆ. ಕೂಡ ಯಾವುದು ಕೂಡ ನನಗೆ ಮಾಹಿತಿಯನ್ನು ಕೂಡ ಕೇಳಿಲ್ಲ. ಹಂಗಾಗಿ ನಾನು ಯಾರನ್ನು ಕೂಡ ಸಂಪರ್ಕ ಮಾಡಕ್ ಹೋಗಿಲ್ಲ. ಇದು ನನಗೆ ಗೊತ್ತಿಲ್ಲದಿರೋ ವಿಚಾರ. ಸೊ ಹಂಗಾಗಿ ಅವರು ಕೂಡ ಮಾಡಿಲ್ಲ, ನಾನು ಕೂಡ ಮಾಡಕ್ ಹೋಗಿಲ್ಲ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ನನ್ನ ಅನಿಸಿಕೆ. ಸರ್, ಶಾಸಕರ ವಿರುದ್ಧ ಆರೋಪಗಳು ಬಂದಾಗ ತುಂಬಾ ವೆರಿಫೈ ಮಾಡ್ತಾರೆ, ಸಡನ್ ಆಗಿ ಹಾಕ್ಲಿಕ್ಕೆ ಹೋಗೋದಿಲ್ಲ, ಶಾಸಕರ ಮೇಲೆ ದೂರ ಬರ್ತಂತ. ಸಾಕ್ಷಿಗಳಿಲ್ಲದೆ ಹಾಕಿದ್ರ ಅಂತೀರಾ ಸರ್ ನಿಮ್ಮ ವಿರುದ್ಧ? ಖಂಡಿತವಾಗಿ ಆ ತರ ಇದ್ದಿದ್ರೆ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಕರೆದು ವಿಚಾರಣೆಗೆ ಒಳಪಡಿಸಿ ನನ್ನ ಎಲ್ಲ ಹೇಳಿಕೆಗಳನ್ನು ಕೂಡ ಅವರು ತಗೊಂಡು ತದನಂತರ ಅದರ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ರು. ಆ ರೀತಿಯ ಪ್ರತಿಕ್ರಿಯೆ ಆಗಿಲ್ಲ ಅಂದ್ರೆ ಇದು ರಾಜಕೀಯ ದುರುದ್ದೇಶ ಅಂದರೆ ಇನ್ನೇನು ಹೇಳ್ಬೇಕಾಗ್ತದೆ. ನನ್ನ ನೆಲೆ ಒಂದ್ ಕಡೆ ತೇಜೋವಧೆ ಮಾಡಬೇಕು, ನನ್ನ ಅಗೌರವವನ್ನು ಮಾಡಬೇಕು, ಕ್ಷೇತ್ರದ ಜನತೆಗೆ ಇವರ ವಿಶ್ವಾಸವನ್ನ ಕಳ್ಕೊಂಡಂತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡಿರ್ತಾರೆ. ಯಾರು ಟಾರ್ಗೆಟ್ ಮಾಡ್ತಾರೆ ಸರ್ ಸ್ಪಷ್ಟವಾಗಿ? ಯಾಕಂದ್ರೆ ಈಗ FIR ಅಲ್ಲಿ ಹೆಸರು ಹಾಕ್ಬೇಕಂತ ನಿಮ್ ಲಿಂಕ್ ಹೇಳಿದೆ. ನಾನು 4 ಬಾರಿ ಶಾಸಕನಾಗಿದ್ದೀನಿ. 4 ಬಾರಿ ಕೂಡ ನನ್ನ ವಿರೋಧಿಗಳು ಕೂಡ ಯಾವತ್ತೂ ಕೂಡ ಒಂದು FIR ಮಾಡೋದು ಕೂಡ ಆಯ್ತಾ, ಆ ಮಟ್ಟದಲ್ಲಿ ನಾನು ನಡ್ಕೊಂಡ್ ಬಂದಿರ್ತೇನೆ. ಗೌರವವನ್ನು ಉಳಿಸಿ ಎಲ್ಲ ಒಂದ್ ಕಡೆ
ಮಾಡಿದ್ರೆ ಕೀರ್ತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಿತವಾಗಿದೆ, ಆ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಬಸವರಾಜ್ ಅವರು ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಲೀಡರ್ ಬಗ್ಗೆ ಯಾರ್ಯಾರ ಜೊತೆ ಯಾರ್ಯಾರ ಫೋಟೋ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿ ಫೋಟೋ ಇದೆ ಅನ್ನೋ ಕಾರಣಕ್ಕೆ ರಾಜಕೀಯ ತೇಜೋವಧೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾ ಇರ್ಬೋದು. ಕೀರ್ತಿ ಬಸವರಾಜ್ ಅವರು ಈಗಾಗಲೇ ಹೇಳಿಕೆ ನೀಡಿದ್ರು. ಕೀರ್ತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದು. ಲೋಕೇಶ್ ಅನ್ನೋರು ಒಬ್ರು ಡ್ರೈವರ್, ಅವ್ರ ಕೈಯಲ್ಲಿ ಕಾರ್ ಕೀ ತಗೊಳ್ತಾ ಇದ್ದಂಥ ಸಂದರ್ಭದಲ್ಲೇ ಶಿವಪ್ರಕಾಶ್ನನ್ನ ಹತ್ಯೆ ಮಾಡಲಾಗಿತ್ತು. ಈಗ ಆ ಲೋಕೇಶ್ ಅನ್ನೋರ ತಾಯಿ ಕೂಡ ಮಾತಾಡಿದ್ದಾರೆ. ಗೀತಾ ಅಂತ ಅವ್ರ ಹೆಸರು, ಕೇಳಿಸ್ಕೊಳ್ಳಿ. ನಮ್ಮ ಮಗನೇ ಫೋನ್ ಮಾಡಿದ್ರು ಸರ್. ಅವನ ಮನೆಯಲ್ಲಿ ಮಲ್ಕೊಂಡಿದ್ದ. ನಾವು ಅಂಗಡಿಗೆ ಹೋಗಿದ್ರಿ ಪಾತ್ರೆ ತರಕ್ಕೆ. ಹೋದಾಗ ಅವ್ರು ಫೋನ್ ಮಾಡ್ದ, ಅಣ್ಣ ತೀರ್ಕೊಂಡ್ಬಿಟ್ಟು ಅಂತಾನೆ ಹೇಳ್ದ, ಬೇರೆ ಏನು ಹೇಳಿಲ್ಲ. ಫೋನ್ ಇಟ್ಬಿಟ್ಟ. ಆಮೇಲೆ ನಮಗೆ ಏನಾಯ್ತು ಎತ್ತಾಯ್ತು ಅಂತ ಗೊತ್ತಿಲ್ಲ. ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದಾನೆ, ಒಂದು 3 ತಿಂಗಳಿಂದಾನೇ ಕೆಲಸ ಮಾಡ್ತಾ ಇದ್ದ ಅವನು. ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಹಲ್ಸೂರಿನಲ್ಲಿ ಅಣ್ಣ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಡೀಟೇಲ್ ನಮ್ಗೆ ಏನು ಗೊತ್ತಿಲ್ಲ. ಅದೇ ಒಳ್ಳೆಯವರು, ಮನೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು, ತುಂಬ ಒಳ್ಳೆಯವರು. ಆ ಅಣ್ಣ ಕೇಳಿದಾಗೆ ಅವ್ನಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅಷ್ಟೇ ನಮ್ಗೆ ಗೊತ್ತು, ಬೇರೆ ಏನು ನಮ್ಗೆ ಗೊತ್ತಿಲ್ಲ. ನಮಗೇನು ನೋಡ್ಸೇ ಇಲ್ಲ ಇನ್ನೂ ತನಕ. ನಮ್ಮ ಮಗನ ರಾತ್ರಿ 11 ಗಂಟೆ ತನಕ ಇಲ್ಲೇ ಕಾಯ್ಕೊಂಡಿದ್ವಿ. ಬಿಟ್ಟಿಲ್ಲ. ಮಗುಗೆ ಜ್ವರ, ತಂದೆನ ನೋಡಬೇಕು ಅಂತ ಮಗು ಕೇಳಿದ್ರೆ ಮಗುನ ನೋಡ್ಸೇ ಇಲ್ಲ ಅವರು. ಇವಾಗೂ ಬಂದ್ರಿ, ಇನ್ನೂ ಬಿಟ್ಟಿಲ್ಲ, ನಮ್ಮನ್ನ ನೋಡ್ಸೂ ಇಲ್ಲ. ಏನಾಗಿದೆ ಎತ್ತಾಗಿದೆ ಒಳಗೆ ನೋಡೋಕೆ ಬಿಟ್ಟಿಲ್ಲ ನಮ್ಮನ್ನ. ಮಗ ನಿಮ್ಮ ಜೊತೆಲೇ ಇರೋದಾ? ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿನೇ. ಅಲ್ಲ, ನಿನ್ನೆ ಅವ್ರ ಜೊತೆ ಇದ್ರ? ಅವರು ನಿನ್ನೆ ಡ್ಯೂಟಿಗೆ ಹೋದ್ಮೇಲೆ ಮನೆಗೆ ಬಂದಿಲ್ವಾ? ಅವ್ನು ನಿನ್ನೆ 2 ದಿವಸದಿಂದ ಡ್ಯೂಟಿಗೆ ಹೋಗಿಲ್ಲ. ಓಕೆ, ನಿಮ್ಮ ಮನೆಯಲ್ಲೇ ಇದ್ದ ಬೆಳಗ್ಗೆಯಿಂದ ಸಾಯಂಕಾಲ ತನಕ. 5 ಗಂಟೆ 6 ಗಂಟೆ ಮೇಲೆ ಏನೋ ಫೋನ್ ಮಾಡಿದ್ದಾರೆ ಅಣ್ಣ ಬಾ ಅಂತ. ಇವನು ಹೋಗಿದ್ದಾನೆ ಅವಾಗ ರಾತ್ರಿ ಸಾಯಂಕಾಲ ಒಂದು 7 ಗಂಟೆ ಹಂಗೆ ಹೋಗಿದ್ಗೆ ಆಯಿತು ಅಂತ ಹೇಳಿದ್ರು. ಅಷ್ಟೇ ನಮ್ಗೆ ಗೊತ್ತು. ನಮ್ಮ ಮಗನೇ ಫೋನ್ ಮಾಡಿದ್ರು ಸರ್. ಅವನ ಮನೆ